ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡಿ, 89 ಮನೆಗಳು 1 BHK ಇದು ಹೋಮು ರೆಂಟ್ಸ್ಗೆ ಇದೆ, JP ನಗರ, ಬೆಂಗಳೂರಲ್ಲಿ. ನೋಡಿ, ಓನರ್ ಬಂದ್ಬಿಟ್ಟು ರಮ್ಯಾ ಅಂತೇಳಿ, ಅಂಕಿತಾ ಅಂತ ಇನ್ನೊಂದು ಮುದ್ದಾದ ನೇಮ್ ಇರುತ್ತೆ. 89 ಮನೆಯನ್ನು ಬಾಡಿಗೆ ಕೊಟ್ಟಿದ್ದೀವಿ ಅಂತ ಇಲ್ಲಿ ತಿಳಿಸಲಾಗಿದೆ. ಏನಪ್ಪ ಕೆಲಸ ಮಾಡೋದು ಅಂತಂದರೆ, ಕಂಪ್ನಿಗಳು ತುಂಬ ಇದ್ದಾವೆ, ಅದನ್ನು ನೋಡಿಕೊಂಡ್ರೆ ಸಾಕು ಅಂತ ಇಲ್ಲಿ ಹೇಳಲಾಗಿದೆ. ವಿಷಯ ಬಂದ್ಬಿಟ್ಟು ಇಟ್ಕೊಂಡು ಮಜಾ ಕೊಡ್ತೀನಿ, ಆದರೆ ಒಳ್ಳೆ ವ್ಯಕ್ತಿತ್ವ ಇರಬೇಕು, ಅಷ್ಟಿದ್ರೆ ಸಾಕು ಗುರುವೆ, ಸುಖ ಸಿಗ್ತಾನೆ ಇರುತ್ತೆ ಜೀವನ ಪೂರ್ತಿ ಅಂತ ಹೇಳಿದ್ದಾರೆ. ಓದಿರೋದು MBA ಆಗಿದೆ, ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ ಇವರು ಓದಿದ್ದು. ಆಸಕ್ತಿ ಬಂದ್ಬಿಟ್ಟು ಬುಕ್ ಓದುವುದು, ಹಾಗೆ ಮೇಕಪ್ಪನ್ನು ಮಾಡಿಕೊಳ್ಳೋದು ಇದೆಲ್ಲ ಇದೆ, ಜೊತೆಗೆ ಅಡಿಸಿಕೊಳ್ಳುವುದು ಇದೆ, ಆಯಿತಾ. ಅದನ್ನು ಕೂಡ ಮಾಡ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಆದರೆ ಜಾಸ್ತಿ ಸಮಯ ಆಗಲ್ಲ, ಬೇಗನೆ ಸುಸ್ತಾಗ್ಬಿಡುತ್ತೆ. ಇದೆಲ್ಲ ಅಭ್ಯಾಸ ಇಲ್ವಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಇನ್ನು ನೆಕ್ಸ್ಟ್ ಕೆಲಸಗಾರರು ಹಾಗೆ ಜಮೀನಿನ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಎಷ್ಟು ಜನಪ್ಪ ಕೆಲಸ ಮಾಡ್ತಾರೆ, ಏನು ಎತ್ತ ಅಂತ ಹೇಳಿದ್ದಾರೆ. ಕೆಲಸ ಮಾಡೋದಕ್ಕೆ ಅಂತ ಜಮೀನಿನಲ್ಲಿ 20 ಜನ ಇದ್ದಾರೆ, ಹಾಗೆ 8 ಬೋರ್ವೆಲ್ ಇದೆ. ಒಟ್ಟಾರೆ 50ರಿಂದ 60 ಎಕರೆ ನೀರಾವರಿ ಲ್ಯಾಂಡ್ ಇದೆ ಇವ್ರದ್ದು. ಇಷ್ಟೊಂದೆಲ್ಲ ಲ್ಯಾಂಡ್ ಇದ್ಮೇಲೆ ಯಾತಕ್ಕೆ ದುಡಿಯಬೇಕು ಅಂತ ಯೋಚನೆ ಬಂತು. ಆ ಒಂದು ಕಾರಣಕ್ಕೋಸ್ಕರ ಮಜಾ ಮಾಡೋಕ್ಕೆ ಒಳ್ಳೆ ವರ ಸಿಕ್ಕಿದ್ರೆ ಸಾಕು, ಸುಖದಲ್ಲಿ ತೇಲಾಡಬಹುದು ಅಂತ ನೆಕ್ಸ್ಟ್ ಆಮೇಲೆ ಅವರಿಗೆ ಮೈಂಡಿಗೆ ಬಂತಂತೆ. ಏನು ಅಷ್ಟೊಂದು ಜಮೀನೆಲ್ಲ ಇದ್ಕೊಂಡು ಯಜಮಾನರ ರೀತಿ ಕಾಲ ಮೇಲೆ ಕಾಲು ಹಾಕೊಂಡು ಮಾತನಾಡಿದರೆ ಸಾಕು, ಅದನ್ನು ಪಾಲಿಸಲು ಕೆಲಸಗಾರರು ತುಂಬ ಜನ ಇದ್ದಾರೆ. ಅಚ್ಚುಕಟ್ಟಾಗಿ ನೋಡಿಕೊಂಡ್ರೆ ಸಾಕು, ಏನು ಬೇಕಾಗಲ್ಲ. ಮನೆ ಸುತ್ತಮುತ್ತ ಮತ್ತು ಜಮೀನಿನ ಬಗ್ಗೆ ಒಂದಿಷ್ಟು ನೋಡ್ಕೊಂಡ್ರೆ, ಗಮನ ಕೊಟ್ಕೊಂಡು ಹೋದರೆ ಸಾಕು, ಸಂಬಳನೂ ಸಿಗುತ್ತೆ, ಎಲ್ಲ ಸಿಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ಜಮೀನಿಂದು ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ಮುದ್ದೆ ಮತ್ತು ಸಾರು ಎರಡೂ ಸಿಗುತ್ತೆ ಕೆಲಸಗಾರರಿಗೆ. ಮತ್ತು ಹೆಚ್ಚು ಕೆಲಸ ಯಾರು ಮಾಡ್ತಾರೋ ಅವರಿಗೆ ಮಟನ್ ಬಿರಿಯಾನಿ ಪಕ್ಕ, ಮತ್ತು ಟೀ ಕಾಫಿ ಬೇಕಾದವರಿಗೆ, ಅಂದರೆ ಅಭ್ಯಾಸ ಇರುವವರಿಗೆ ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ತಂದು ಕೊಡ್ತಾರೆ ಅಂತ ಕೆಲಸಗಾರರು ಸಹ ಇದ್ದಾರೆ. ಏನು ಜಾಸ್ತಿ ಏನು ಕೆಲಸ ಇರೋದಿಲ್ಲ ಕಣ್ರಿ. ಮತ್ತು ಕೆಲಸಗಾರರನ್ನು ಮನೆಯ ಒಂದು ಸಂಬಂಧಿಕರಂತೆ ನೋಡಿಕೊಳ್ಳಲಾಗುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಅವರಿಗೆ ಬೇಕು ಬೇಡಗಳನ್ನ ಪೂರೈಸ್ಕೊಂಡು ಮತ್ತು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಓಕೆನಾ. ಇದಿಷ್ಟು ಇವತ್ತಿನ ಈ ಒಂದು ಇದ್ರ ಬಗ್ಗೆ, ಕೆಲಸದ ಬಗ್ಗೆ ಮಾಹಿತಿ.